ಇದು ಬೆಂಗಳೂರಲ್ಲಿ ನಡೆದ ಘಟನೆ. ಕಾಲೇಜ್ನಲ್ಲಿ 6 ಜನ ಬೆಸ್ಟ್ ಫ್ರೆಂಡ್ಸ್. ಅವರಲ್ಲಿ ಒಬ್ಬ ಮನೋಜ್. ಒಂದಿನ ಏನಾಯ್ತು ಅಂದ್ರೆ, ಅವನು 2 ಹುಡುಗಿಯರ ಜೊತೆ ತುಂಬಾ ಕ್ಲೋಸ್ ಆಗ್ಬಿಟ್ಟ. ಎಲ್ಲಿಗೆ ಹೋದ್ರೂ ಅವ್ರ ಜೊತೆಯೇ ಹೋಗ್ತಿದ್ದ. ನಿಧಾನಕ್ಕೆ ತನ್ನ ಹಳೆಯ ಫ್ರೆಂಡ್ಸ್ ಅನ್ನೆಲ್ಲ ಇಗ್ನೋರ್ ಮಾಡ್ತಾ ಹೋದ. ಫ್ರೆಂಡ್ಸ್ ಹೇಳಿದ್ರು, ಮಗ ನಮ್ ಜೊತೆನೂ ಇರು ಅಂದು. ಆದ್ರೆ ಅವನು ಕೇಳಲೇ ಇಲ್ಲ. ಕೆಲ ದಿನಗಳ ನಂತರ ಮನೋಜ್ ಲೈಫ್ನಲ್ಲಿ ದೊಡ್ಡ ಪ್ರಾಬ್ಲಮ್ ಬಂತು. ಫ್ಯಾಮಿಲಿ ಇಶ್ಯೂ, ಮನಿ ಪ್ರಾಬ್ಲಮ್, ಸಿಚುವೇಶನ್ ಸೀರಿಯಸ್ ಆಯ್ತು. ಅವನು ಹೆಲ್ಪ್ಗಾಗಿ ಮೊದಲಿಗೆ ಆ 2 ಹುಡುಗಿಯರಿಗೆ ಕಾಲ್ ಮಾಡ್ತಾನೆ. ಆದ್ರೆ ಅವರು ಬರಲ್ಲ. ಏನೋ ಎಕ್ಸ್ಕ್ಯೂಸ್ ಹೇಳಿ ತಪ್ಪಿಸ್ಕೊಂಡ್ರು. ಆ ಸಮಯದಲ್ಲಿ ಮನೋಜ್ ಒಬ್ಬನೇ ಕೂತು ಆಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವನು ಇಗ್ನೋರ್ ಮಾಡಿದ ಆ 5 ಫ್ರೆಂಡ್ಸ್ ಬರ್ತಾರೆ. ಏನಾಯ್ತು ಮಗ ಅಂತ ಕೇಳಿ ಅವನ ಪ್ರಾಬ್ಲಮ್ ಕೇಳ್ಕೊಂಡು ಹೆಲ್ಪ್ ಮಾಡ್ತಾರೆ. ಆಗ ಮನೋಜ್ಗೆ ಅರ್ಥ ಆಗತ್ತೆ ಯಾರು ನಿಜವಾಗಿ ಅವನ ಜೊತೆ ಇದ್ದಾರೆ ಅಂತ. ಅವನ ಕಷ್ಟದಲ್ಲಿ ಬಂದಿತ್ತು ಆ ಹುಡುಗಿರು ಅಲ್ಲ, ಅವನು ಇಗ್ನೋರ್ ಮಾಡಿದ ಫ್ರೆಂಡ್ಸ್. ನಿಮಗೂ ಈ ಥರ ಸ್ನೇಹಿತರಿದ್ರೆ ಟ್ಯಾಗ್ ಮಾಡಿ.